ಬುತ್ತ ಬತ್ತೇನೆಲ್ಲ ಗೋಲೆ ಇಡೋಣ ಇವಾಗ. ರಂಗ ಸಿದ್ಧ ಎಲ್ಲ ಬರ್ತಾರಂತೆ, ನೀನು ಬತ್ತೀಯಾ? ಬರಲ್ಲಪ್ಪ, ನಾನು ಇವಾಗ ನೀರು ತರಕ್ ಹೋಗ್ಬೇಕು. ನಮ್ಮ ಅಮ್ಮ ಏನಿಲ್ಲ ನೋಡಿರ್ ಬೈತೈತೆ. ನೀವೇ ಹೋಗಿ ಆಡ್ರಿ, ಬೈನಾಗ ಸ್ಕೂಲ್ ಬಿಟ್ಟ ಬೇಕಾದ್ರೆ ಬರ್ತೀನಿ ನಾನು. ಸರಿ ಬಿಡಪ್ಪ, ನೀನ್ ಬರ್ದಿದ್ರಟ ನಾವೇ ಹೋಗಿ ಆಡ್ತೀವಿ. ಏನಿದು ನಮ್ ಕೋಳಿ ಪುಕ್ಕ ಇದ್ದಂಗೆ ಇದಾವಲ್ಲ, ಇಲ್ಲಿ ಹೆಂಗ್ ಬಂದು? ನಮ್ಮ ಅಜ್ಜಿ ಬೇರೆ ಕೋಳಿ ಬಂದಿಲ್ಲ ಅಂತಿತ್ತಲ್ಲ, ಅದೇ ಪುಕ್ಕ ಇದ್ದಂಗೆ ಇದಾವಲ್ಲ. ಸರಿ ತಡಿ, ನಮ್ಮ ಅಜ್ಜಿನ ಕರ್ಕ ಬರ್ತೀನಿ ಅದಲ್ಲಿ. ಅಜ್ಜಿ ಅಜ್ಜಿ ಏನ್ ಮಾಡ್ತಾ ಇದ್ದೆ ಅಜ್ಜಿ? ಏನಿಲ್ಲ ಕಣ್ಪಾಪ, ಬಾಗ್ಲು ತೊಳಿತಿದ್ದೆ. ಯಾಕೆ ಹಿಂಗೊಳ್ಳೆ ಗಾಬರಿ ಆದಂಗೆ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಅಜ್ಜಿ ಅಜ್ಜಿ ಅದೇ ನಮ್ ಕೋಳಿ ಕಳ್ದೈತೆ ಅಂತ ಬೈಕೆಂತಿದ್ದಲ್ಲ ಮನೆ ದಿವಸ, ಅಂತದೇ ನಮ್ ಕೋಳಿ ಪುಕ್ಕು ತರಾನೇ ಅಲ್ಲಿ ಭೂತಾರ್ ಮಂತ ಬಿದ್ದಿದ್ವು ಕೋಳಿ ಪುಕ್ಕ ಎಲ್ಲನ. ಬಾ ನೋಡ್ ಬಾ, ನಮ್ದೇನಪ್ಪ, ನಮ್ದೇ ಇದ್ದಂಗಿದ್ವು ಪುಕ್ಕ. ನೀನ್ ನೋಡಿ ನೀನ್ ಗೊತ್ತಾಗುತ್ತೆ, ನೋಡಿದೆ ಅಡ್ಕೆ ನಮ್ದ ಅಲ್ವಾ ಅಂತ. ಹೌದೇನ್ ಪಾಪ, ಪುಕ್ಕ ಬಿದ್ದಿದ್ವು ಅವ್ರ ಮಂತಾಗೆ? ನಡಿ ನೋಡ್ತೀನಿ ಅದಲ್ಲಿ, ನಡಿ ನಡಿ ಹೋಗನ್ ಜಲ್ದು. ಆ ಪುಕ್ಕ ಕಾಣ್ಲಿ, ನಮ್ ಕೋಳಿಗೆ ಪುಕ್ಕ ಅಂಬಂದ್ ಗೊತ್ತಾದ್ರೆ ಅವ್ರ ಗ್ರಾಚಾರ ಬಿಡಿಸ್ತೀನಿ ಇವತ್ತು. ನಡಿ ನಡಿ ಹೋಗೋಣ, ಸೊಪ್ಳಿಲ್ದಂಗೆ ಹೋಗಿ ನೋಡೋಣ ಇಬ್ರು. ಅಜ್ಜಿ ಅಜ್ಜಿ ನೋಡಜ್ಜಿ, ಇಲ್ಲೇ ಇದೆ ಪುಕ್ಕ, ನಮ್ ಕೋಳಿದಲ್ವ ಇದು, ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಕೋಳಿದು ಕಣ್ ಪಾಪ ಇದು. ಇವಳೆ ಎಲ್ಲೋ ಈ ಭೂತರಮ್ಮ ನಿಂಗಿ ಯಾವಾಗಲೂ ಈ ಕಡೆ ನಮ್ಮ ಕೋಳಿ ಬಂದ ಕಟ್ಟಾಕೊಂಡು ಇವತ್ತು ಕೊಯ್ಕೊಂಡು ತಿಂತಾ ಇದ್ದಾರೆ ಮುಂಡೇರು. ಇರೋರ್ನ ಗ್ರಾಚಾರ ಬಿಡಿಸ್ತೀನಿ. ಕೋಳಿ ಸಾರನು ಗಮ್ಮ ಅಂತ ಇದ್ಕಂಡು ಪಾಪ, ಮೊನ್ನೆ ಸಹ ಹಿಡಿದು ಕಟ್ಟಾಕೊಂಡು ಅವತ್ತೇ ತಿಂದರೆ ಗೊತ್ತಾಗುತ್ತೆ ಅಂತ ಇವತ್ತು ಕೊಯ್ಕೊಂಡು ತಿಂತಾ ಇದ್ದಾರೆ. ಇರು. ನಿಂಗಿ ನಿಂಗಿ ಏನು ಮಾಡ್ತಿದ್ದೀವ ಒಳಗೆ? ಬಾರೆ ಇಲ್ಲಿ ಒಂದಿಟ್ಟು ಹೊರಕ್ಕೆ. ಕದ್ದು ಕೋಳಿ ತಿಂದು ಒಳಗೆ ಸೇರ್ಕೊಂಡಿದ್ಯಾ, ಬಾರೆ ಹಸಕ್ಕೆ. ಏನಕ್ಕ ಏನಾಯ್ತು, ಇಷ್ಟು ದೂರ ಬಂದಿದ್ಯಾ ನಮ್ಮಂತಕನ? ಮಿಟ್ಟುಕ್ಲಾಡಿ, ಏನು ಗೊತ್ತೇ ಇಲ್ಲ ನೋಡು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ಲಂತೆ. ಯಾಕಕ್ಕ ಹಿಂಗ್ ಮಾತಾಡ್ತಾ ಇದ್ಯಾ? ಅದೇನಾತ ಸರಿಯಾಗಿ ಹೇಳು. ನಿನ್ನ ನ್ಯಾಯ ಹೇಳಿರ್ತಾನೆ, ಅದೇನಾತಂತ ಗೊತ್ತಾಗದು. ಸುಮ್ಮನೆ ಬಾಯಿಗೆ ಬಂದಂಗೆ ಬೈಯಕ್ ಹೋಗ್ಬೇಡ ಅಕ್ಕ. ಅದೇನಾತಂತ ಸರಿಯಾಗಿ ಹೇಳಿ ಮಾತಾಡ ಆಮೇಲೆ. ಅಲ್ಲ ಕಣೆ, ನಮ್ಮ ಕೋಳಿನ ಕದ್ದು ಕೊಯ್ಕೊಂಡು ತಿಂತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವೇ? ನಾನು 3 ದಿವಸದ ಮುಂಚೆ ಬೈಕೆಂತಿದ್ರೆ ಬಂದು ನಾಟಕ ಮಾಡ್ತೀಯ. ಯಾರು ಇಟ್ಕೊಂಡೋದ್ರ ಏನೋ ಕಣಕ, ನಮ್ದು ಹಂಗೆ ಇಟ್ಕೊಂಡೋದ್ರು, ಹಂಗೆ ಹಿಂಗೆ ಅಂತೇಳಿ ನಂತಾಗೆ ನಾಟಕ ಹೊಡಿತಿದ್ದೆ. ಈಗ ನೀನೇ ಕದ್ದು ತಿಂತಾ ಇದೆಯಾ, ನಾಚಿಕೆ ಆಗಲ್ವೇ? ನಿನ್ನ ಕಳ್ಬಾಳ್ ನನಗೆ ಗೊತ್ತು ಕಣೆ. ಅಲ್ಲ, ಯಾವ್ದನ ಕಂಡರ್ದು ಸಿಗುತ್ತೆ ಅಂತ ಕಾತ್ಕೊಂಡಿರ್ತೀಯಲ್ಲ, ಹಂಗೂ ಆ ಒಂದ್ಮಕ್ ಹಂಗಂದ್ಲು. ಆ ನಿಂಗಮ್ಮನ ಏನಾನು ಹಿಡ್ದು ಕೊಟ್ಟಾಕೊಂಡಿರ್ತಾಳೆ ನೋಡಕ್ಕ, ಅವಳು ಅಂತಾಳೇನೆ ಅಂತಾನ. ನಾನು ಅದು ಹೆಂಗೆ ನೋಡ್ದಲೆ ಅದು ಹೆಂಗೆ ಕೇಳೋಕ್ಕಾಗುತ್ತೆ ಅಂತ ನಾನು ಸುಮ್ಮನಾದೆ. ಈ ಪುಕ್ಕ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಮ್ಮದೇ ಕೋಳಿ ನೀನು ಕಟ್ಟಾಕೊಂಡಿದ್ಯಾ, ಇವತ್ತು ತಿಂತಾ ಇದೆಯಾ ಅಂತಾನ. ಇಲ್ಲ ಕಣಕ್ಕ, ಹನ್ಮಕ್ಕನ ಮಾತು ಕೇಳಬೇಡ. ಅವಳು ನಮ್ಗೆ ಕಂಡ್ರೆ ಆಗಲ್ಲ ನೋಡು, ಅದಕ್ಕೆ ಇಲ್ಲದ ಚಾಡಿ ಹೇಳಿದಾಳೆ. ನೀನು ಅವಳ ಮಾತು ಕಟ್ಕೊಂಡು ನನ್ನ ಇಲ್ಲಿ ಕೇಳಕ್ ಬಂದಿದ್ಯಲ್ಲ, ಕೋಳಿ ಕಟ್ಟಾಕೊಂಡಿದ್ಯಾ ಅಂತಾನ. ನಿಂಗಿನ್ನೇನು ಬುದ್ಧಿ ಇದ್ದಾತ ಇಲ್ವಾ? ಹೋಗಿ ಸುಮ್ಮ ಮಾತಾಡಿ ಜಗಳ ಮಾಡಕ್ ಬರಬೇಡ ಇಲ್ಲಿ, ಸುಮ್ಮನೆ. ನಾನೇನು ಸುಮ್ಮನೆ ಬಂದಿಲ್ಲ ಕಂಡರ್ ಮಾತು ಕೇಳ್ಕೊಂಡು. ಈ ಕೋಳಿ ಪುಕ್ಕ ನೋಡಿಲ್ಲಿ ಬಿದ್ದಿರೋ ನಿಮ್ಮ ಮನೆ ಪಕ್ಕದಾಗೆ, ಇವು ನಮ್ಮ ಕೋಳಿವೇನೆ. ಇವು ನಮ್ಮ ಕೋಳಿ ಪುಕ್ಕ ನಿಮ್ಮಂತ ಹೆಂಗೆ ಬಂದವು? ಆ ಕೋಳಿ ಪುಕ್ಕ ನೋಡ್ತಿದ್ದಂಗೆ ನನಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಕೋಳಿವ ಬೇರೆ ಕೋಳಿವ ಅಂತಾನ. ನೀವೇ ಈಗ ಕದ್ದು ತಿಂತಿರೋದು ನೋಡು, ಸಾರು ವಾಸನೆ ಬರ್ತೈತಿ ನಿಮ್ಮ ಮನೆಯಾಗೆ. ನೀವೇ ಮಾಡಿರತ್ತಾನೆ ಇವತ್ತು ಸಾರ, ಕೋಳಿ ಸಾರ. ಯಾರು ಹೇಳಿದ್ದು ನಾವು ಕೋಳಿ ಸಾರು ಮಾಡಿದ್ವಿ ಅಂತ? ನಾನು ಇವತ್ತು ಹುಳಿ ಮೊಳಕೆ ಕಾಳು ಹುಳಿ ಮಾಡಿರೋದು. ಅದು ಯಾರ ಮನೆಗೆ ಕೋಳಿ ಸಾರು ಮಾಡ್ಯಾರ ಏನ, ಗಾಳಿಗೆ ವಾಸನೆ ಬಂದೈತಿ. ನೀನು ನಮ್ಮ ಮನೆಗೆ ಅಂದ್ಕೊಂಡು ಬರಬೇಡ ಇಲ್ಲಿ ಮಾತಾಡಕ್ಕೆ. ಅಲ್ಲ ಪುಕ್ಕ ನೋಡಿ ನೀನು ನಮ್ಮ ಕೋಳಿನ ತಿಂದಿದ್ರಂತ ನೀನು ಬಂದಿದ್ಯಲ್ಲ. ಕೋಳಿ ಪುಕ್ಕ ಏನಕ್ಕ, ಎಲ್ಲ ಕೋಳಿನೂ ಒಂದೇ ಥರ ಇರ್ತವೆ. ನೀನು ಪುಕ್ಕ ನೋಡಿ ನಮ್ಮ ಕೋಳಿ ತಿಂದೇವ್ರೆ ಅಂತೇಳಿ ಇಲ್ಲಿಗೆ ಬಂದಿದ್ಯಲ್ಲ, ನಿನ್ಗೆ ಗೊತ್ತಾಗಲ್ಲ? ನಿನ್ಗೆ ಬಂದಿಟ್ಟ ನಾನು ವಯಸ್ಸಾಗತ್ತ ಮೀಟಾನ. ಹನ್ಮಕ್ಕನ ಮಾತು ಕೇಳ್ಕೊಂಡು ನೀನು ಇಲ್ಲಿಗೆ ಬಂದಿದ್ಯಲ್ಲ. ಆ ಕೋಳಿ ಪುಕ್ಕ ಎಲ್ಲ ಒಂದೇ ಥರ ಇರ್ತವೆ. ಹೋಗಿ ಸುಮ್ಮನೆ ಮಾತಾಡಕ್ಕೆ ಹೋಗಬೇಡ ಇಲ್ಲಿ ಬಂದು. ಇವಳೆ ಹೊರಗೆ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೀಯ? ಬಾ, ನನಗೆ ಉಂಬಕ್ ಟೈಮ್ ಆಗುತ್ತೆ. ಕೋಳಿ ಸಾರು ಆಗಿದ್ರೆ ಉಂಬಕ್ಕಿಕ್ ಬಾ, ಜಲ್ದಿ ಹೋಗ್ತೀನಿ. ಬಾ, ಇಟ್ಟತಿ ಬೆಂದಿರ್ಬೇಕೇನ? ಅವಾಗಿಂದ ಕತ್ಕೊಂಡು ಕೂಕೊಂಡಿದ್ದೀನಿ. ಅಲ್ಲಿ ದನಗಳು ಹಸ್ಕೊಂಡಿದೆ, ಹೋಗ್ಬೇಕು ಹೊಲ್ತಕ್ಕೆ. ನೀರು ಕುಡಿಸಿ ಕಟ್ಟಾಕ್ಬೇಕು, ಬಿಸ್ಲ ಬೇರೆ ಇದಾವೆ. ಜಲ್ದಿ ಬಾ, ಉಂಬಕ್ಕಿಕ್ ಬಾ. ಕೋಳಿ ಸಾರು ಉಂಬಕ್ಕಿಕ್ ಬಾ ಜಲ್ದು, ನಾನು ಸ್ಕೂಲ್ಗೆ ಹೋಗ್ಬೇಕು ಉಂಡು. ಅವಾಗಿಂದ ಕಾತ್ಕೊಂಡು ಕುಂತಿದ್ದೀನಿ ಕೋಳಿ ಸಾರು ಉಂಡು ಹೋಗೋಣ ಅಂತ. ನೀನು ಬೆಂದಿಲ್ಲ ಅಂತಿದ್ದೆ ಅವಾಗಿಂದನ. ಬಾ ಜಲ್ದು ಉಂಬಕ್ಕಿಕ್ ಬಾ, ಅಪ್ಪ ಇನ್ನು ಕರಿತೈತಿ, ಕರ್ಕೊಂಬರೋಗು ಅಂತ ಕಳಿಸ್ತು. ನಿನ್ನೆ ನಿಧನ ಹೊಂದಿದೆ ಅಂತ ನಮ್ಮ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ಬೇಜಾರಾಗುತ್ತೆ ಅವ್ರು ಹೋಗಿರೋದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆಗಬಾರ್ದಾಗಿತ್ತು. ಆ ನೋವನ್ನು ಸಹಿಸ್ಕೊಳ್ಳೋ ಅಂಥ ಶಕ್ತಿನ ಕುಟುಂಬದವ್ರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಹಾಗೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ದೇವರು ಕರುಣಿಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ನಮಗೆ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.